ಹಲೋ ತುಮಕೂರು, ನಾವು ನಿಮ್ಮ ಮಧುಗಿರಿ ಹುಡುಗಿ. ಸಡನ್ಲಿ ಪ್ಲಾನ್ ಆಯಿತು ಊರಿಗೆ ಹೋಗ್ಬೇಕು ಅಂತ. ಸೊ ನಾವು ಫಸ್ಟ್ ನಮ್ಮೂರಿಗೆ ಹೋದೆ. ಅಲ್ಲಿ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ, ಯಾಕಂದರೆ ಹೋಗಿದ್ದ ಖುಷಿಯಲ್ಲಿ ಅಲ್ಲಿರೋ ನೆಮ್ಮದಿಯಲ್ಲಿ ವಿಡಿಯೋ ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ. ಸೊ ಅದಾದಮೇಲೆ ನಮ್ಮ ಅತ್ತೆ ಊರಿಗೆ ಹೋದ್ವಿ, ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಊರಿಗೆ. ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡಿದೆ. ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿ ಸ್ವಲ್ಪ ಜರ್ನಿ ಇತ್ತು. ಜರ್ನಿ ಮಾಡಿಕೊಂಡು ಊರಿಗೆ ಹೋದ್ವಿ. 1.5 ಅವರ್ ಆಗಿತ್ತು. ಊರಿಗೆ ಹೋಗಿದ್ಮೇಲೆ ನಮ್ಮ ಅತ್ತೆ ಕೋಳಿ ಪಾಪುಗಳಿಗೆಲ್ಲ ಮೇವಾಗ್ತಾ ಇತ್ತು. ಅಂದರೆ ಅಕ್ಕಿ, ಅನ್ನ, ರಾಗಿ ಆ ಥರ ಹಾಕ್ತಾ ಇದ್ರು. ನಾವು ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ವಿ. ಆ ಕೋಳಿನ ಹಿಡ್ಕೊಂಡು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದು ವೆಯ್ಟೇ ಇರಲಿಲ್ಲ. ವಿಡನ್ ಬೆಟರ್ ಆಫ್ ನೆಕ್ಸ್ಟ್ ಟೈಮ್ ಅಂತ ಹೇಳಿ ಸುಮ್ಮನೆ ಆದ್ವಿ. ಮತ್ತೆ ಹೋಗಿ ಅಂಗಡಿಯಲ್ಲೇನೆ ಕೋಳಿ ತಗೊಬಂದು ಸಾಂಬಾರು, ಫ್ರೈ ಎಲ್ಲ ಮಾಡಿಕೊಂಡು ಚೆನ್ನಾಗಿ ತಿಂದ್ವಿ. ಆ್ಯಂಡ್ ಆ ಕೋಳಿನ ಹಿಡಿಬೇಕಾದ್ರೆ ನಮ್ಮ ಪಾಪು ಎದ್ರುಕೊಂತ ಇದ್ಲು, ಯಾಕಂದರೆ ಅವಳಿಗೆ ಸ್ವಲ್ಪ ಭಯ. ಯಾವುದೇ ಒಂದು ವಸ್ತು, ಯಾವುದೇ ಒಬ್ರನ್ನ ನೋಡಿದ್ರು ಸ್ವಲ್ಪ ಭಯ ಪಡ್ತಾಳೆ ಸ್ಟಾರ್ಟಿಂಗು. ಆಮೇಲೆ ಅಡ್ಜಸ್ಟ್ ಆಗ್ತಾಳೆ ಚೆನ್ನಾಗೇನೆ. ಅದಕ್ಕೆ ಸ್ವಲ್ಪ ಹೊತ್ತು ನನ್ನ ಹತ್ರನೇ ಇದ್ಲು. ಅದಾದಮೇಲೆ ಅವ್ರ ಅಜ್ಜಿ ಕೈಲಿ ಕೊಟ್ಟೆ, ಸ್ವಲ್ಪ ಹೊತ್ತು ಎತ್ಕೊಂಡು ಓಡಾಡಿಸಿದ್ರು. ಅದಾದಮೇಲೆ ನಾವು ಮತ್ತೆ ಮಧ್ಯಾಹ್ನ ಈವ್ನಿಂಗ್ ಟೈಮ್ ಅನಿಸುತ್ತೆ, ಈವ್ನಿಂಗು ಹೊಲದ ಕಡೆ ಎಲ್ಲ ಇವಾಗ ಸೊಪ್ಪು, ಮಳೆ ಬರೋ ಟೈಮ್ ಅಲ್ವಾ, ಮಳೆ ಬರೋ ಟೈಮಲ್ಲಿ ಸೊಪ್ಪು ಅದೆಲ್ಲ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೋಸ್ಕರ ಸೊಪ್ಪು ಕಿತ್ಕೊಬರೋಣ ಅಂತ ಹೋಗಿದ್ವಿ. ಆ್ಯಂಡ್ ಬರ್ತಾ ಹಾಗೆ ಹೂವು ಬಿಟ್ಟಿದ್ವು, ಹೂವು ಬಿಡಿಸ್ಕೊಂಡು ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಮ್ಮ ಮಾವ ಕೂಡ ಕೋಳಿಗಳಿಗೆಲ್ಲ ಮೇವಾಗ್ತಾ ಇತ್ತು. ನಮ್ಮ ಪಾಪು ನನ್ನ ಹತ್ರನೇ ಇದ್ಲು. ಅದಾದಮೇಲೆ ಈವ್ನಿಂಗ್ ಎಲ್ಲ ಫುಲ್ಲು ಜೋರು ಮಳೆ. ಎಷ್ಟು ಜೋರು ಮಳೆ ಅಂದರೆ ನಿಲ್ಲೇ ಇಲ್ಲ. ಆಲ್ಮೋಸ್ಟ್ ಒಂದು 2 to 3 hours ಜೋರಾಗಿ ಮಳೆ ಬಂದು ಕರೆಂಟ್ ಬೇರೆ, ಹಳ್ಳಿ ಕಡೆ ಗೊತ್ತಲ್ವಾ, ಮಳೆ ಬಂದರೆ ಕರೆಂಟೇ ಇರೋದಿಲ್ಲ, ಕರೆಂಟ್ ಹೊರಟೋಗ್ಬಿಡುತ್ತೆ. ಅದಕ್ಕೆ ಬೇಗ ಬೇಗ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ವಿ. ಕರೆಂಟ್ ಹೋದ್ಮೇಲೆ ಮತ್ತೆ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಬೇಗ ಬೇಗ ಪ್ರಿಪೇರ್ ಮಾಡಿದ್ವಿ. ಇದು ಕಂಟಿನ್ಯೂಷನ್ ವ್ಲಾಗು. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಸನ್ರೈಸ್ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇತ್ತು. ಆ್ಯಂಡ್ ಇದು ಬಂದು ನಮ್ಮ ಮನೆ ಮೇಲ್ಗಡೆಯಿಂದ ಶೂಟ್ ಮಾಡಿರೋಂಥ ವಿಡಿಯೋ ನೋಡಿ. ನಮ್ಮ ಮನೆ ಸುತ್ತಮುತ್ತ ಫುಲ್ಲು ಇದು ಗ್ರೀನರಿನೇ ಇರೋದು. ನಮ್ಮ ಅಮ್ಮ ಮನೆ ಕಡೆನೂ ಫುಲ್ಲು ಗ್ರೀನರಿನೇ ಇರೋದು, ನಮ್ಮ ಅತ್ತೆ ಮನೆ ಕಡೆನೂ ಫುಲ್ಲು ಗ್ರೀನರಿನೇ ಇರೋದು. ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ, ನೀವು ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ. ನಮ್ಮ ಅತ್ತೆ ತುಂಬಾ ಎಲ್ಲ ಕರಿಬೇವಿನ ಸೊಪ್ಪು, ಬಾಳೆ ಗಿಡ, ಮತ್ತೆ ಅದೇ ಕಣುಗ್ಳು ಹೂವು, ಮಲ್ಲಿಗೆ ಹೂವು ಎಲ್ಲ ಹಾಕಿದ್ದಾರೆ. ಈ ಕಡೆ ಬಂದು ಕುರಿ ಶೆಡ್ ಇರೋದು, ಅದು ಬೇರೆ ಅವ್ರದ್ದು ಇರೋದು, ಅದಕ್ಕೋಸ್ಕರ ಅವ್ರದ್ದು ಮೇವ್ ಇರೋದು, ಅದು ನಂಗೆ ತೋರಿಸಿದ್ರು. ಹಣ್ಣು ರೋಸ್ ನೋಡಿ ತುಂಬಾ ಚೆನ್ನಾಗಿ ಬಿಟ್ಟಿದೆ. ಬೆಂಡೆಕಾಯಿ ಅಷ್ಟೇನೆ, ಅದೆಲ್ಲ ತುಂಬಾ ಚೆನ್ನಾಗಿದೆ. ಅಲ್ಲಿಂದ ಬದನೆಕಾಯಿ, ಎಲ್ಲ ಗಿಡಗಳು, ಆಲ್ಮೋಸ್ಟ್ ಎಲ್ಲ ಗಿಡಗಳು ಇದಾವೆ ಮನೆ ಹತ್ರ. ಅಂಡ್ ಇಲ್ಲಿ ನೋಡಿ ಅಪ್ಪ ಮಗಳು ಇಬ್ರು ಹೇಗೆ ಫೋಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಫೋಸ್ಗಳಿಗೇನು ಕಮ್ಮಿ ಇಲ್ಲ, ಇವರು ತುಂಬಾ ಚೆನ್ನಾಗಿ ಫೋಸ್ಗಳು ಕೊಡ್ತಾ ಇರ್ತಾರೆ. ವಿಡಿಯೋಗಳು ಅಷ್ಟೇ ತುಂಬಾ ಚೆನ್ನಾಗಿ ವಿಡಿಯೋಗಳು ಮಾಡ್ಕೊತಾ ಇರ್ತಾರೆ. ಅದೆಲ್ಲ ಆದ್ಮೇಲೆ ನಮ್ಮ ಮನೆಯವರೇನೆ ಇದೆಲ್ಲ ಶೂಟ್ ಮಾಡಿರೋದು ಗಿಡಗಳ್ದು, ಯಾಕಂದ್ರೆ ಅವರು ಪರಿಸರ ಅಭಿಮಾನಿ. ಅದಕ್ಕೋಸ್ಕರ ಗಿಡಗಳ್ದೆಲ್ಲ ಶೂಟ್ ಮಾಡ್ಕೊತಾ ಇದ್ರು. ಅಂಡ್ ನಾನು ಹೂವು ಬಿಡಿಸ್ಕೊತಾ ಇದ್ದೆ, ಯಾಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿ ಎಲ್ಲ ಬಿಡಿಸ್ಕೊತಾ ಇದ್ದೆ. ಬಿಡಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಎಂಜಾಯ್ ಮಾಡ್ಬಿಟ್ಟು ನೆಕ್ಸ್ಟ್ ಆಮೇಲೆ ಹಾಗೆ ಅವ್ರ ತಾತ ಬೇರೆ ಚಪ್ಪಲಿ ವಾಶ್ ಮಾಡ್ಕೊತಾ ಇದ್ರು. ಮಳೆ ಬಂದ್ರೆ ಹಳ್ಳಿ ಕಡೆ ಗೊತ್ತಲ್ಲ, ಬುಡ್ದೆ ಎಲ್ಲ ಚಪ್ಪಲಿಗೆ ನಿಂತ್ಕೊಬಿಡುತ್ತೆ, ಅದಕ್ಕೋಸ್ಕರ ಅದನ್ನ ವಾಶ್ ಮಾಡ್ಕೊತಾ ಇದ್ರು. ಅದನ್ನು ಒಂದು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದಾರೆ. ಮುಂದಕ್ಕೆ ಎಲ್ಲ ನೆಕ್ಸ್ಟ್ ಮೆಮೊರೀಸ್ ಆಗಿ ಇರುತ್ತೆ ಇದೆಲ್ಲ, ಅದಕ್ಕೋಸ್ಕರ ಪ್ರತಿಯೊಂದು ಶೂಟ್ ಮಾಡ್ಕೊತಾ ಇದ್ರು. Ayan. ಹಳ್ಳಿಯಲ್ಲಿ ಇದ್ರೇನೆ ಈ ತರ ಬರ್ಡ್ ಸೌಂಡು, ಕುರಿಗಳ ಸೌಂಡು, ಮೇಕೆಗಳ ಸೌಂಡು, ಹಸುಗಳು ಎಲ್ಲ ಸಿಗುತ್ತೆ. ಬಟ್ ಸಿಟಿಯಲ್ಲಿ ಇದ್ರೆ ಇದೆಲ್ಲ ಸಿಗೋದಿಲ್ಲ, ಇದೆಲ್ಲ ಮಿಸ್ ಮಾಡ್ಕೊಂತೀವಿ. ಅದಕ್ಕೆ ಹಳ್ಳಿಯಲ್ಲಿ ವೆದರ್ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಅವಾಗವಾಗ ಒಂದ್ಸಲ ವಿಸಿಟ್ ಮಾಡ್ತಾ ಇದ್ರೆ ಹಳ್ಳಿ ಕಡೆ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರೇನೆ ಒಳ್ಳೇದು. ಅದೆಲ್ಲ ಆದ್ಮೇಲೆ ನಾವು ನೆಕ್ಸ್ಟ್ ತುಮಕೂರು ಸೈಡ್ ಹೋದ್ವಿ. ತುಮಕೂರು ಯಾಕಂದ್ರೆ ನಮ್ಮ ಪಾಪಗೆ ಹುಷಾರಿಲ್ದಂಗಾಗಿತ್ತು, ಜ್ವರ, ಫುಲ್ ಫೀವರ್ ಬಂದಿತ್ತು. ಅದಕ್ಕೋಸ್ಕರ ಒಂದೇ ಸಲ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೋದ್ವಿ.
ತುಮಕೂರಲ್ಲಿ ಹೋದ್ರೆ ಅಲ್ಲಿ ಅವ್ರ ಆಂಟಿ ಅವ್ರ ಮನೆ ಇದೆ ಅಲ್ಲಿಗೆ. ಅದಕ್ಕೆ ಫಸ್ಟ್ ಅಲ್ಲಿ ಹೋಗಿ ಲಗೇಜ್ ಎಲ್ಲ ಇಟ್ಬಿಟ್ಟು ಅದಾದ್ಮೇಲೆ ನಾವು ಹಾಸ್ಪಿಟ್ಲಿಗೆ ಹೋದ್ವಿ. ವೆದರ್ ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಮೋಡ ಆಗಿದೆ ಅಂದ್ರೆ ಮಳೆ ಬರೋ ತರ ಆಗಿದೆ. ಬಟ್ ಮಳೆ ಬರ್ಲಿಲ್ಲ ನಮ್ಮ ಅದೃಷ್ಟಕ್ಕೆ. ಅದೆಲ್ಲ ಆದ್ಮೇಲೆ ಅವ್ರ ಫ್ರೆಂಡ್ ಅವ್ರ ಕೆಫೆ ಒಂದಿತ್ತು, ತಿಮ್ಲಾಪುರ ಕೆಫೆ ಅಂತ ಹೇಳಿ, ಅಲ್ಲಿ ವಿಸಿಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಯಾರೆಲ್ಲ ಹೋಗಿಲ್ಲ ತುಮಕೂರಲ್ಲಿ ಇರೋರು, ಐರಾ ಬ್ಯೂಟಿ ಸಲೂನ್ ಡೌನ್ ಸೈಡೇ ಇರೋದು ತಿಮ್ಲಾಪುರ ಕೆಫೆ. ಇದು ಬಂದು ತಮ್ಮಯ್ಯ ಹಾಸ್ಪಿಟಲ್ ನಿಯರ್ ಬರುತ್ತೆ. ಕೋತಿ ತೋಪಿಂದ ಹೋದ್ರೆ ಲೆಫ್ಟ್ ಸೈಡ್ ಅಲ್ಲೇ ಸಿಗುತ್ತೆ. ಒಂದ್ಸಲ ವಿಸಿಟ್ ಮಾಡಿ. ಅದೆಲ್ಲ ಆದ್ಮೇಲೆ MG ರೋಡ್ಗೆ ಹೋದ್ವಿ, ಯಾಕಂದ್ರೆ ನಮ್ಮ ಪಾಪು ಬರ್ಡೇ ಬರ್ತಾ ಇದೆ, ಕಮಿಂಗ್ ಸೂನ್ ಬರ್ಡೇ ಬರ್ತಿದೆ. ಅದಕ್ಕೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋದ್ವಿ. ಅಲ್ಲಿಂದ ಬಂದು ಮನೆಯಲ್ಲಿ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿಂದ್ವಿ. ಸ್ಯಾಂಡ್ವಿಚ್ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ನಮ್ಮ ಮನೆ ಅವರ ತಂಗಿ ಅವರು ಮಾಡಿದ್ದಿತ್ತು ಸ್ಯಾಂಡ್ವಿಚ್. ಅದಕ್ಕೆ ನಾನು ಕೈ ಜೋಡಿಸಿದ್ದೆ ಅಷ್ಟೇ, ಇನ್ನೇನು ಮಾಡಿರ್ಲಿಲ್ಲ. ಎಲ್ಲ ಮಿಕ್ಕಿದೆಲ್ಲ ಅವರೇ ಮಾಡಿದ್ದು. ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಮನೆಯಲ್ಲಿ ಒಂದ್ಸಲ ಹೆಲ್ದಿಯಾಗಿ ಈ ತರನೇ ಮಾಡ್ಕೊಂಡೆ ತಿನ್ನಿ. ಔಟ್ಸೈಡ್ ಸ್ವಲ್ಪ ಕಮ್ಮಿ ಮಾಡಿ ತಿನ್ನೋದನ್ನ. ನಾವು ಆಲ್ಮೋಸ್ಟ್ ಔಟ್ಸೈಡ್ ಸ್ವಲ್ಪ ಕಮ್ಮಿನೇ ತಿನ್ನೋದು, ಮನೆಯಲ್ಲೆಲ್ಲ ಈ ತರ ಟ್ರೈ ಮಾಡ್ಕೊಂಡು ತಿಂತಾ ಇರ್ತೀವಿ ಅವಾಗವಾಗ. ತುಂಬಾ ಟೇಸ್ಟ್ ವೈಸ್ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಯಾರಿಗೆಲ್ಲ ಈ ರೆಸಿಪಿ ಬೇಕು ಒಂದ್ಸಲ ಕಮೆಂಟ್ ಮಾಡಿ, ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀನಿ. ಅಂಡ್ ಸಿಂಪಲ್ ಆಗಿ ಕಾರ್ನ್ ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ದಿತ್ತು ಮನೆಯಲ್ಲಿ. ಅಂಡ್ ಸ್ಯಾಂಡ್ವಿಚ್ ಮೇಕರ್ ಎಲ್ಲ ಏನಿಲ್ಲ, ಜಸ್ಟ್ ದೋಸೆ ತವಾ ಮೇಲೆನೆ ನಾವು ರೋಸ್ಟ್ ಮಾಡ್ಕೊಂಡು ಅದನ್ನ ತಿಂದಿದ್ವಿ. ಅದು ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಇಷ್ಟೇ ಅವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆ ಒಂದ್ಸಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಯಾರೆಲ್ಲ ಫಾಲೋ ಮಾಡ್ತಿಲ್ಲ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವಿಡಿಯೋಸೇ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.